ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಿನ್ನೆ ಯಮುನೋತ್ರಿ ದರ್ಶನ ಆಯಿತು. ಯಮುನೋತ್ರಿ ದರ್ಶನದಿಂದ ಗಂಗೋತ್ರಿಗೆ ಬಂದಿದ್ದೀವಿ. ಸೊ ಇವಾಗ ಗಂಗೋತ್ರಿ ದರ್ಶನ. ಬನ್ನಿ, ಗಂಗೋತ್ರಿ ಹೇಗಿದೆ, ಗಂಗೋತ್ರಿ ದೇವಸ್ಥಾನ ಹೇಗಿದೆ ಆ್ಯಂಡ್ ಗಂಗೋತ್ರಿ ದರ್ಶನ ಹೇಗಾಗತ್ತೆ ತೋರಿಸ್ತೀನಿ. ಪಾರ್ಕಿಂಗಿಂದ 600 ಮೀಟರ್ಸ್ ಇದೆ ಅಷ್ಟೇ. ಯಮುನೋತ್ರಿ ಅಷ್ಟು ಟ್ರಕ್ಕಿಂಗ್ ಇಲ್ಲ ಇದು. 600 ಮೀಟರ್ಸ್ ಪಾರ್ಕಿಂಗಿಂದ. ಸೊ ಇದೆ ನೋಡಿ ಗಂಗೋತ್ರಿ ದ್ವಾರ. ಚಾರ್ಧಾಮ್ ಯಾತ್ರೆ ಅಂತ ಬಂದಾಗ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥ್. ಸೊ ನೀವು ಆನ್ಲೈನ್ ರಿಜಿಸ್ಟರ್ ಮಾಡ್ಕೋಬೇಕು. ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಂಡಾಗ ಎಂಟ್ರಿ ಕೊಡ್ತಾರೆ, ಇಲ್ಲಾಂದರೆ ಎಂಟ್ರಿ ಇರಲ್ಲ ನಿಮಗೆ. ಸೊ ಅದು ಆನ್ಲೈನಲ್ಲೇ ರಿಜಿಸ್ಟ್ರೇಷನ್ ಫ್ರೀ ಇರುತ್ತೆ ಮತ್ತು ಬೇಗ ಆಗುತ್ತೆ. ಬಂದ ತಕ್ಷಣ ನೀವೇನು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿರ್ತೀರಾ ಅದನ್ನು ತೋರಿಸಿದ್ರೆ ಸಾಕು, ಎಂಟ್ರಿ ಕೊಡ್ತಾರೆ, ಹೋಗ್ಬೋದು. ಇಲ್ಲಾಂದರೆ ರಶ್ ಇದ್ದಾಗ ಕಷ್ಟ ಆಗತ್ತೆ, ಬಿಡಲ್ಲ. ಸೊ ಯಾರ್ಯಾರು ಚಾರ್ಧಾಮ್ ಯಾತ್ರೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಸೊ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಇಷ್ಟಕ್ಕೂ ಒಂದೇ ಕಡೆ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಇಲ್ಲಿ ಬಂದಾಗ ನೀವು ತೋರಿಸಿದ್ರೆ ಸಾಕು, ಎಂಟ್ರಿ ಹಾಕೋದು. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. आप गंगोत्री धाम में आ रखे हैं। ये गंगा जी का मंदिर है। ये सामने गंगा जी की मूर्ति है, सबसे ऊपर गंगा जी है। फिर इनके साथ गंगा पंचायत में या जानवी गंगा, यमुना जी, राजा भगीरथ जी, अन्नपूर्णा जी, सरस्वती जी, लक्ष्मी जी और दुर्गा जी। आगे गणेश जी भी है और वो भी है, हिमालय जी भी है। ये गंगा पंचायत है। यहाँ 6 महीने यहाँ पूजा होती है। 6 महीने यहाँ से 21 किलोमीटर पीछे गाँव मुखी मठ में पूजा होती है। वहाँ वैसे 12 महीने पूजा होती है, लेकिन यहाँ 6 महीने होती है। ये बंद हो जाते हैं 6 महीने के लिए कपाट। ಇಲ್ಲಿ ಹೆಂಗ್ ಉಟ್ಕೊಂಡಿದ್ದು ಗಂಗೋತ್ರಿ ಬಂದಿದ್ದು? यहाँ पे कब से शुरू है? इस बार साल तो अनादिकाल से है। ये अनादिकाल से चल रहा है, हम बहुत पहले से चल रहा है। पर इस बार जो पट खुले 19 अप्रैल को पट खुले हैं और नवंबर 9-10 तारीख करीब जो दीपावली के दूसरे दिन पट बंद हो जाते हैं। तो जो दीपावली की डेट पड़ेगी उसी दूसरे दिन पट बंद हो जाएंगे। एक दिन रास्ते में रहते हैं, फिर अन्नकूट के लिए वहाँ चले जाते हैं। भैया दूज को वहाँ पहुँच जाते हैं, अन्नकूट को कपाट बंद हो जाते हैं। ವಿಶೇಷ ಇಲ್ಲಿದು. कब दिन विशेष रहता है? पूजा मई जून में ज्यादा भीड़ रहती है। यहाँ जो ज्यादा रस रहता है मई जून में ज्यादा रहता है। अप्रैल में भी थोड़ा रहता है, फिर ये 2 महीने बरसात की वजह से बंद रहता है। बंद में नहीं, जब रोड खुला है तो लोग यात्री चलते रहते हैं, जैसे आप लोग आ गए आज। फिर सितंबर 15 के बाद और अक्टूबर नवंबर 10-15 तक चलता है। हाँ, चलो हो गया, चलो हो गया। ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ
ओरिजिनल ओरिजिनल है बोले हो तो इसकी पहचान होती है, पहचान करा देंगे अन्ना। कितना है ये 650 रुपए का पैकेट होता है 50 ग्राम का। देने के लिए? देने के लिए 50 ग्राम है ना? ಏನೋ ಬಿಸ್ನೆಸ್ ನಡೀತಾ ಇದೆ, ಶೀಲಾಜಿ ಅಂತ, ಏನು ಅಂತ ನಂಗೂ ಗೊತ್ತಿಲ್ಲ, ಹೇಳ್ತೀನಿ ರೀ फिर ಏನು. कितना दोगे? नहीं आप बता दो फाइनल कितना है, मैं एक ही बात में मेरा फाइनल अब मैं बता दूं, हाँ बता दो। फाइनल ಶಿಲಾಜಿತ್ ಇದು ಆಕ್ಚುಲಿ ಕಲ್ಲಿಂದ ಬರುವಂತದ್ದು. 400 का लगा ಕಲ್ಲಿಂದ दूंगा। ಅಲ್ಲಿ ಕಲ್ಲಿನಲ್ಲಿ ನೀರು ಸುರಿಯುವಂಥದ್ದು, ಅದನ್ನ ತಂದು ಎಕ್ಸ್ಟ್ರಾಕ್ಟ್ ಮಾಡಿ ಇವ್ರು ಇದು ಮಾಡೋದು. ಇಮ್ಯುನಿಟಿ ಬೂಸ್ಟರ್ ಇದು, ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಇದು. ಓಕೆ. ಸೊ ಇದು ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಅಂದ್ರೆ ಇದು ಒರಿಜಿನಲ್ ಅಲ್ಲ, ದಯವಿಟ್ಟು ಕ್ಷಮಿಸಿ. ಇವ್ರೇನೋ ತಂದಿದ್ದಾರೆ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ ಒರಿಜಿನಲ್ ಶಿಲಾಜಿತ್ ಅಲ್ಲ ಇದು. ಶಿಲಾಜಿತ್ ನಾನು ಇಲ್ಲೆಲ್ಲ ಫೇಮಸ್ ಏನ್ ಹೇಳಿ, ಅದು ಒಂದು ಕಾಮಿಡಿ. ಅದು ಇದಲ್ಲ, ಇದು ಅದಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ದಯವಿಟ್ಟು ಕ್ಷಮಿಸಿ. ಹಂಗಾರೆ ಇದು ಅದಲ್ಲ, ಅದು ಅದು ಇದಲ್ಲ. ಇದಲ್ಲ. ನಾವು ಅವರಲ್ಲ. ನಾನವನಲ್ಲ. ಸರ್, ಗಂಗೋತ್ರಿ ಟೆಂಪಲ್ ಬಗ್ಗೆ ಹೇಳಿ. ಇವತ್ತು ನಾವು ವಿಸಿಟ್ ಮಾಡಿದ್ದು ಗಂಗೋತ್ರಿ ಟೆಂಪಲ್. ಗಂಗೋತ್ರಿ ಟೆಂಪಲ್ ಬಂದು ಆಕ್ಚುಲಿ ಇಲ್ಲಿರೋದು ಗಂಗೋತ್ರಿ, ಮೇನ್ ಅದು ಗಂಗೆ ಉಗಮ ಆಗೋ ಸ್ಥಾನ ಬಂದು ಅಲ್ಲಿ ಬಂದು ಗೋಮುಖ್ ಅಂತ ಇದೆ. ಗಂಗೋತ್ರಿಗೆ ಯಾಕೆ ಬಂದು ನಾವು ಇಲ್ಲೆಲ್ಲರೂ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ, ಗೋಮುಖ್ ಹೋಗ್ಬೇಕು ಅಂದ್ರೆ ಕಮ್ಮಿ ಅಂದ್ರೂ 16 ಕಿಲೋಮೀಟ್ರು ನಾವು ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗೋದು. ಎಲ್ಲರಿಗೂ ಗೋಮುಖ್ ಹೋಗೋದಕ್ಕೆ ಅವಕಾಶ ಆಗೋದಿಲ್ಲ. ಅದರಿಂದ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ದರ್ಶನ ಪಡ್ಕೊಂಡು ಹೋಗ್ತಾರೆ. ಆಕ್ಚುಲ್ ಗಂಗೆ ಉಗಮ ಆಗೋ ಸ್ಥಾನ ಬಂದು ಗೋಮುಖ್ ಅಂತ, ಅದು 16 ಕಿಲೋಮೀಟರ್ ಟ್ರಕ್ಕಿಂಗ್ ಹೋಗ್ಬೇಕಾಗತ್ತೆ. ಅದಕ್ಕೆ ಅಂತ ಸ್ಪೆಷಲಿ ಪಾಸ್ ಎನ್ರೋಲ್ ಮಾಡಿಕೊಂಡು ಪಾಸ್ನ ತಗೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಬಂದು ಗಂಗೋತ್ರಿನಲ್ಲಿ ಗಂಗೆ ಜೊತೆಗೆ ಪೂರ್ತಿ ದೇವರುಗಳ ಕೂಟ ಇದೆ. ಆ ಕೂಟದ್ದು ನಮಸ್ಕಾರ ಹಾಕೊಂಡು ನಾವು ಇಲ್ಲಿಂದ ಹೊರಡ್ತಿದ್ದೀವಿ. ಸೊ ಲ್ಯಾಂಡ್ ಸ್ಲೈಡ್ಸ್ ಆದ್ರೆ ಕಷ್ಟ. ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಇಲ್ಲಿ. ಏನಂದ್ರೆ ಅವರು ಯಾವತ್ತೂ ಜನಗಳನ್ನ ಲೈಫ್ನ ರಿಸ್ಕ್ ಹಾಕಲ್ಲ. ಸೊ ಎಲ್ಲರೂ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಮಳೆ ಜೋರಾಗಿ ಬರ್ತಿದೆ ಅಂದ್ರೆ ಹೋಲ್ಡ್ ಮಾಡ್ಬಿಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಿನ್ನೆ ನಾವು ಯಮುನೋತ್ರಿಯಿಂದ ಹೊರಟಾಗ 9 ಗಂಟೆಗೆ ರೀಚ್ ಆದ್ವಿ ಚೆಕ್ ಪೋಸ್ಟ್, ಗಂಗೋತ್ರಿ ಚೆಕ್ ಪೋಸ್ಟ್ನ. ಸೊ ಸ್ಟಾಪ್ ಮಾಡ್ಬಿಟ್ರು, ಇಲ್ಲ ಸರ್ ಮಳೆ ಬರ್ತಾ ಇದೆ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಸೊ ಬೆಳಗ್ಗೆ 5 ಗಂಟೆಗೆ ಅಂತೇಳಿ ಸ್ಟಾಪ್ ಮಾಡಿದ್ರು. ಸೊ ಬೆಳಗ್ಗೆ ನಾವು 5 ಗಂಟೆಗೆ ಎದ್ದು ಹೊರಟು ಬಂದು ಇಲ್ಲಿ ದರ್ಶನ ಆಯಿತು. ಹಿಂಗೆ ಜನಗಳ ಬಗ್ಗೆ ತುಂಬಾ ಕೇರ್ ತಗೋತಾರೆ ಇಲ್ಲಿ, ಗೌರ್ಮೆಂಟ್ ಆಗಲಿ ಪೊಲೀಸರಾಗಲಿ, ಮತ್ತೆ ತುಂಬಾ ಸ್ಟ್ರಿಕ್ಟ್ ಕೂಡ ಇದೆ. ಸೊ ಅವ್ರು ಏನಾರು ಒಂದು ಹೇಳಿದ್ರೆ ಅದು ನಮ್ಮ ಒಳ್ಳೇದಕ್ಕೆ. ಆ್ಯಂಡ್ ಹೇಳಬೇಕು ಅಂತಂದ್ರೆ ನಿಜವಾಗಿ ಇವತ್ತು ಇಲ್ಲಿ ಕೂಡ ವೆದರ್ಸ್ ಹೇಗಿರುತ್ತೆ ಅಂತಂದ್ರೆ 10 ನಿಮಿಷಕ್ಕೂ ಕೂಡ ವೆದರ್ ಚೇಂಜ್ ಆಗುತ್ತೆ. ಈ ಚಾರ್ಧಾಮ್ ಯಾತ್ರೆಯಲ್ಲಿ 10 ನಿಮಿಷಕ್ಕೂ ಒಂದೊಂದ್ ಕಡೆ ವೆದರ್ ಚೇಂಜ್ ಆಗುತ್ತೆ. ನೋಡಿ ತುಂಬಾ ಬಿಸಿಲಿತ್ತು ಇಷ್ಟೊತ್ತವರೆಗೂ. ಈಗ ನೋಡಿ ಆಲ್ರೆಡಿ ಎಷ್ಟು ಕೋಲ್ಡ್ ಆಗಿದೆ ಅಂದ್ರೆ ಫಾಗ್ ಎಲ್ಲ ಹಂಗೆ ಬರ್ತಾ ಇದೆ, ನನ್ನಿಂದ ನೀವು ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಬರುವಂಥ ಡೇಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಪ್ಲ್ಯಾನ್ನ ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ವೆದರ್ ರಿಪೋರ್ಟ್ನ ನೋಡ್ಕೊಳ್ಳಿ. ಆ್ಯಂಡ್ ಬನ್ನಿ ನೆಕ್ಸ್ಟ್ ಡೆಸ್ಟಿನೇಷನ್ ಕೇದಾರ್ನಾಥ್ ಹೇಗಿದೆ ನನ್ನ ತೋರಿಸ್ತೀನಿ.